ಈ ಬಳ್ಳಾರಿ ಘಟನೆ ನಡೆದ ನಂತರ ಬಿಜೆಪಿನೇ ನಿಮಗೆ ರೆಡ್ಡಿ ಬೆಂಬಲಕ್ಕೆ ನಿಲ್ಲಿಲ್ವೇನೋ ಅನ್ನೋ ಒಂದು ಪ್ರಶ್ನೆ. ಯಾಕಂದ್ರೆ ವಿಜಯೇಂದ್ರ ಅವರು ಬಂದ್ರು ಹೋದ್ರು, ಇಡೀ ಬಿಜೆಪಿಯವರು ರೆಡ್ಡಿಯವರ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ನಿಜಾನ? ಯಾಕೆ ಬಿಜೆಪಿ ಈ ವಿಷಯದಲ್ಲಿ ರೆಡ್ಡಿಯವರ ಬೆಂಬಲಕ್ಕೆ ನಿಲ್ಲಿಲ್ಲ? ನನ್ನ ಹತ್ರ ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರದ ಮಂತ್ರಿಗಳಂತ ಅಮಿತ್ ಶಾ ಅವರು ನನ್ನ ಕಡೆ ಮಾತಾಡಿಲ್ಲ ರೀ. ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರೆ ಅಂತೇಳಿ ಅವ್ರು ನನಗೆ ಸುದ್ದಿ ಮುಡಿಸಿದ್ರಿ. ಅಮಿತ್ ಶಾ ಅವರು ಜನಾರ್ದನ್ ಈ ಘಟನೆ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ನನಗೆ ಹೇಳಿದ್ರಿ. ನನಗೆ ಗೊತ್ತಿಲ್ಲ ರೀ. ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರು, ಹೋಮ್ ಮಿನಿಸ್ಟರ್ ನಮ್ಮ ಅಮಿತ್ ಶಾ ಸಾಹೇಬರು ನನಗೆ ಫೋನ್ ಮಾಡಿದ್ರು ರಾಮ್ಲು ಅಂತ ಹೇಳಿದ್ರು. ಏನು ವಿಚಾರ ಅಂದ್ರೆ ಈ ಘಟನೆ ಬಗ್ಗೆ ನನಗೆಲ್ಲ ತಿಳ್ಕೊಂಡು ಏನೇನಾಗಿದೆ ಅಂತ ಎಲ್ಲ ಕೂಡ ನಾನು ಸ್ಪಷ್ಟೀಕರಣ ಕೊಡಕಂತ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಮ ರಾಜ್ಯ ನಾಯಕರು ಪ್ರಥಮವಾಗಿ ಯಡಿಯೂರಪ್ಪ ಸಾಹೇಬರು ಟಿವಿ ನೋಡ್ತಾ ಇದ್ದಂತೆ. ಯಡಿಯೂರಪ್ಪ ಸಾಹೇಬರು ಟಿವಿ ನೋಡುವಂತ ಟೈಮಲ್ಲಿ ಅವರು ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಶಿಕಾರಿಪುರದಲ್ಲಿದ್ದಂತೆ. ಶಿಕಾರಿಪುರದಲ್ಲಿ ಅದೊಂದು ಕಾರ್ಯಕ್ರಮದಲ್ಲಿ ಇದ್ದಂತ ಟೈಮಲ್ಲಿ ನೀನ್ ಏನ್ ಮಾಡ್ತೀವಿ ಗೊತ್ತಿಲ್ಲ, ನೀನ್ ಬಳ್ಳಾರಿಗೆ ಫಸ್ಟ್ ಹೋಗ್ಬೇಕಂತ ಹೇಳಿ ಅವ್ರಿಗೆ ಯಡಿಯೂರಪ್ಪ ಸಾಹೇಬರು ಆದೇಶ ಮಾಡಿದ್ರಂತ್ರಿ. ಅವರು ಅಲ್ಲಿಂದ ಪಾಪ ನೇರವಾಗಿ ಬಳ್ಳಾರಿಗೆ ಬಂದ್ರಿ. ಬಳ್ಳಾರಿ ಬಂದ ತಕ್ಷಣನೇ ಇಲ್ಲಿ ಬಂದು ಆಸ್ಪತ್ರೆ ವಿಸಿಟ್ ಕೊಟ್ರಿ. ಯಾರಿಗೆ ಪೆಟ್ಟಾಗಿದೆ ಅದೆಲ್ಲ ನೋಡಿದ್ರಿ. ನೋಡಿದ ನಂತರ ಜನಾರ್ದನ್ ರೆಡ್ಡಿ ಮನೆಗೆ ಬಂದು ನಮ್ಮೆಲ್ಲ ಕಾರ್ಯಕರ್ತರು ಮಾತಾಡಿಸಿ ಸಮಾಧಾನ ಪಡಿಸಿ ಅವ್ರ ಪತ್ರಿಕೆ ಹೇಳಿಕೆಗಳು ಕೊಟ್ಟು ಹೋದ್ರಿ. ಆಮೇಲೆ ನಂತರ ಮರುದಿನನೇ ಒಂದು ದಿನ ಆದ ತಕ್ಷಣ ಮರುದಿನನೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದ್ರಿ. ಅವರು ಕೂಡ ಬಂದು ಪತ್ರಿಕೆ ಹೇಳಿಕೆ ಕೊಟ್ಟು ಅವರೆಲ್ಲರನ್ನ ಸಮಾಧಾನ ಮಾಡಿ ಅವರ ಕುಟುಂಬ ಸಮಾಧಾನ ನಂತರ ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ನನಗೇನಂದ್ರೆ ಈ ಎಪಿಸೋಡ್ ಏನಿದೆ ರೀ ಬಹಳ ಸೀರಿಯಸ್ ಆದಂತ ಎಪಿಸೋಡ್. ನಾನು ಮುಂಚೆಯಿಂದ ಕೂಡ ಈ ರೀತಿ ಘಟನಾವಳಿಗಳು ಫಿಲಿಮ್ಸ್ ಅಲ್ಲಿ ನೋಡಿದ್ವಿ. ಇಲ್ಲಿ ಉತ್ತರ ಪ್ರದೇಶ ಬಿಹಾರದಲ್ಲಿ ಇದ್ದಂತ ಜನರು ಬದಲಾವಣೆ ಆಗಿದಾರ್ರಿ. ಇವತ್ತು ಈ ರೀತಿ ಘಟನೆಗಳು ಅಲ್ಲಿ ಕೂಡ ನಡೀತಾ ಇಲ್ಲ. ಇಲ್ಲಿ ನಡೆದಂತ ಟೈಮಲ್ಲಿ ಬಹಳಷ್ಟು ಸೀರಿಯಸ್ ಆಗಿರುವಂತ ಟೈಮಲ್ಲಿ ನಾನು ಪಾರ್ಟಿಯವರು ಕೇಳಿದ್ದೀನಿ, ಪಾದಯಾತ್ರೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ಇಂಥ ಅವಕಾಶವನ್ನು ನಾವು ಕಳ್ಕೋಬಾರದು. ಇಂಥವ್ರಿಗೆ ಬುದ್ಧಿ ಕಲಿಸಬೇಕಂದ್ರೆ ಇವತ್ತು ನಾಡಿನಲ್ಲಿದ್ದಂತ ಜನರು 90% ಜನರು ಇದನ್ನು ವಿರೋಧಿಸ್ತಾ ಇದ್ದಾರೆ. ದಯವಿಟ್ಟು ಪಾರ್ಟಿಗೆ ನಾನು ಕೇಳಿದ್ದೀನಿ, ದಯವಿಟ್ಟು ನಮ್ಮ ರಾಷ್ಟ್ರೀಯ ನಾಯಕರಿಗೆ, ನಮ್ಮ ರಾಜ್ಯ ನಾಯಕರಿಗೆ ಇವತ್ತು ಒಂದು ನನಗೆ ಪಾದಯಾತ್ರೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತೇಳಿ ನಾನು ಆಲ್ರೆಡಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಆಲ್ರೆಡಿ 11ನೇ ತಾರೀಕಿಗೆ 17ನೇ ತಾರೀಕಿಗೆ ಬರ್ತೀನಿ ಅಂತೇಳಿ ಅವ್ರಿಗೆ ಗಡುವು ಕೂಡ ಅಂದ್ರೆ ಪಾದಯಾತ್ರೆಗೆಲ್ಲ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತ ಟೈಮಲ್ಲಿ ಈ ಘಟನೆ ಏನಿದೆ ಸಿಬಿಐ ಕೊಡಬೇಕು, ಸಿಬಿಐಗೆ ತನಿಖೆಗೆ ಒಪ್ಪಿಸಬೇಕು. ಇನ್ನೊಂದು ಬಂದು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು, ಒಂದು ದೊಡ್ಡ ಸಮಾವೇಶ ಮಾಡಬೇಕು. ಅದು ಕೂಡ ರಾಜ್ಯದಲ್ಲಿ 4 ಕಡೆ ಸಮಾವೇಶಗಳು ಮಾಡ್ತಾ ಇದ್ವಿ. ಒಂದೊಂದು ಕಡೆ ಒಂದ್ ಕಡೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಮಾಡಿದ್ರೆ, ಒಂದು ಕಡೆ ರೈತರ ಸಮಸ್ಯೆ, ಆ ರೀತಿ 4 ಕಡೆ ಈ ಲಾ ಅಂಡ್ ಆರ್ಡರ್ ವಿಚಾರಕ್ಕೆ ಮುಂಚೆ ಕರಾವಳಿ ಪ್ರದೇಶದಲ್ಲಿ ಮಾಡಬೇಕಾಗಿತ್ತು, ಮಂಗಳೂರು ಕಡೆ ಆ ಕಡೆ ಎಲ್ಲ ಕೂಡ ಇಲ್ಲ. ಈ ಸರ ಆದಂತ ಇನ್ಸಿಡೆಂಟ್ ಇಲ್ಲ ಆಗಿರೋ ಕಾರಣ ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಅಂತೇಳಿ 17ನೇ ತಾರೀಕಿಗೆ ಇಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಬಗ್ಗೆನೇ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ರಿ. ಈ ಫೈರಿಂಗ್ ಆದ್ಮೇಲೆ ಒಂದಷ್ಟು ಒತ್ತಡಕ್ಕೆ ಮಣಿದು ಒಂದು 24-25 ಜನದಷ್ಟು ಕಾರ್ಯಕರ್ತರನ್ನ ಪೊಲೀಸರು ಬಂದ್ರು. ಅಂದ್ರೆ ಸಣ್ಣವರು ಈ ಘಟನೆ ಯಾವುದೇ ಘಟನೆ ನಡೆದಾಗ ಸಣ್ಣವ್ರು ಸಿಕ್ಕಾಕೋತಾರೆ. ದೊಡ್ಡ ನಾಯಕರು ಯಾಕೆ ಸಿಕ್ಕಾಕೊಳ್ಳಲ್ಲ? ಯಾಕೆ ಯಾರನ್ನು ಬಂಧಿಸ್ಲಿಲ್ಲ ಈ ಕೇಸ್ನಲ್ಲಿ ದೊಡ್ಡವರನ್ನ? ನೋಡಿ, ಈ ಕೇಸಲ್ಲಿ ನಾನು ಕೂಡ ಇದ್ದೀನಿ. ಇವತ್ತು ನಮ್ಮ ಕಾರ್ಯಕರ್ತರು ಏನು ಅವರು ವಾರ್ಡ್ 2 ಮಂದಿ 3 ಮಂದಿ ತರ ಮಾಡಿ ಒಂದು 60-70 ಮಂದಿ 100 ಮಂದಿ ಮಾಡಿದ್ದಾರೆ. ಈ ಕೇಸಲ್ಲಿ ಎಲ್ಲಾ ಕೇಸಸ್ ಅಲ್ಲಿ ನಾನಿದ್ದೇನ್ರಿ. ಇವತ್ತು ಕೆಲವೊಂದು ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಕೂಡ ಅವರು ಅಲ್ಲಿ ಜಾಮೀನು ತಗೋಬೇಕಂತೇಳಿ ಕೆಲವೊಂದು ಕೇಸ್ಗಳು ಹಾಕಿದ್ದಾರೆ. ಅಂದ್ರೆ ಆ ತಹಸೀಲ್ದಾರ್ ಕೂಡ ದಂಡಾಧಿಕಾರಿಗಳು ಅಂದ್ರೆ ಗುಂಪು ಘರ್ಷಣೆ ಅದೇನೋ ಇರ್ತಾರೆ, ಅದೇನೋ ಸೆಕ್ಷನ್ 105, 107 ಏನು ಇರ್ತಾರೆ, ಅವೆಲ್ಲ ಕೂಡ ಬೇಲಬಲ್ ಸೆಕ್ಷನ್ಸ್ ಆಗಿರ್ತಾವ. ಇನ್ನು ಬಹಳಷ್ಟು ಜನರನ್ನ ಎಲ್ಲಾ ಕೇಸಸ್ಗಳಲ್ಲಿ ಅವರು 4 ಕೇಸಸ್ ಮಾಡಿದ್ದಾರೆ. 4 ಕೇಸಸ್ ಅಲ್ಲಿ ಕೂಡ ನಾನು ಇದ್ದೀನಿ. ಇವತ್ತು ಸಾಕಷ್ಟು ಮಂದಿನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾ ಇದ್ದೀನಿ. ನಾನೇನಂತ ಹೇಳಿದ್ರೆ, ನಾನು ಅಕಸ್ಮಿತವಾಗಿ ಇವಾಗ ಆಂಟಿಸಿಪೇಟಿವ್ ಬೇಲ್ ತಗೋಬಹುದು, ಇಲ್ಲಿ ಕೋರ್ಟ್ಗೆ ಬೇಲ್ ತಗೋಬಹುದು. ನಾನು ಯಾಕೆ ತಗೊಂತ ಇಲ್ಲ ಅಂದ್ರೆ ಗೊತ್ತಾಗ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ ನಂತರ ನಾನು ಆಲ್ರೆಡಿ ಅವ್ರು ಕೂಡ ಹೇಳಿದ್ದೀನಿ, ನಾನು ಎಲ್ಲಿ ಓಡೋಗಲ್ಲಪ್ಪ, ಯಾರ್ಯಾರು ಇದ್ದಾರೋ ಅವರೆಲ್ಲ ಅರೆಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ದೀನಿ. ಎಲ್ಲರೂ ಕೂಡ ಸಾಕಷ್ಟು ಮಂದಿ ಕಾರ್ಯಕರ್ತರು ಅವತ್ತಿದ್ದಂತ ವಾತಾವರಣದಲ್ಲಿ ನಾನು ಅವತ್ತು ಜನಾರ್ದನ್ ರೆಡ್ಡಿ ಬಂದಂತ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ಮಂದಿದ್ರು. ಜಗಳ ದೊಡ್ಡದಾಗಂತ ಟೈಮಲ್ಲಿ ಕೂಡ ಬಹಳಷ್ಟು ಜನರು ಎಲ್ಲ ಊರಿನಿಂದ ಬಳ್ಳಾರಿಯಿಂದ ಎಲ್ಲಾ ಕಡೆಗಿಂದ ಎಲ್ಲ ಓಣಿಗಳಿಂದ ಓಡಿ ಬಂದು ನಮ್ಮ ಪರ ನಿಂತರು. ಅವತ್ತು ಏನ್ ಮಾಡಿದ್ವಿ, ಎಲ್ಲೆಲ್ಲಿ ವಿಡಿಯೋಗಳು ಕಾಣ್ತಾ ಅವರೆಲ್ಲ ಕೂಡ ಅರೆಸ್ಟ್ ಮಾಡಂತ ಕೆಲಸ ಮಾಡಿ. ಇವತ್ತು ಕಾಂಗ್ರೆಸ್ ಕಡೆ ಇಲ್ಲಿ ತನಕ ಆಗಿದೆ, ಕೆಲವು ಮಂದಿ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಾರು ಕೂಡ ಏನಂದ್ರೆ ನಾರಾ ಭರತ್ ರೆಡ್ಡಿ ಅವ್ರು ಕುಂತು ಇಂಥವ್ರು ನೋಡ್ರಿ, ನನ್ನ ಅಕ್ಕವ್ರು ಮಾಡ್ಯಾರ್ರಿ, ನನ್ನ ಸ್ವಂತ ಅಕ್ಕರಿ, ನನ್ನ ಅಕ್ಕರಿ, ನನ್ನ ಅಕ್ಕನ ಕೈ ಮುರಿದಾರ್ರಿ ಇವ್ರು. ನನ್ನ ಅಕ್ಕ ಸ್ವಂತ, ನನ್ನ ದೊಡ್ಡ ಅಕ್ಕರಿ, ನಮ್ಮ ಸುರೇಶ್ ಬಾಬು MLA ಅವ್ರು ಇದಾರ, ಅವ್ರ ತಾಯಿನ್ರಿ ಕೈ ಮುರಿದಾರ್ರಿ. ಆ ಘಟನೆದಲ್ಲಿ ಕೈ ಮುರಿದಾರ. ಹೌದ್ರಿ, ಕೈ ಮುರಿದಾರ್ರಿ.
ಕೈ ಮುರಿದು ಆಕೆನ ಇವಾಗ ಕೇಸಲ್ಲಿ ಹಾಕಿದ್ದಾರೆ. ನನ್ನ ಇನ್ನೊಂದು ಅಕ್ಕರಿ, ನನ್ನ ಅಕ್ಕ ಸ್ವಂತ ಭಾಗ್ಯಮ್ಮ ಅಂತ ಹೇಳ್ರಿ, ನನ್ನ ಅಕ್ಕರಿ, ಆಕಿನ ಕೂಡ ಕೇಸಲ್ಲಿ ಹಾಕಿದಾರ್ರಿ. ಆಕೆಗೆ ಕಾಲ್ ಮುರಿದಾರ್ರಿ ಇವ್ರು. ನನ್ನ ಅಕ್ಕ ಕೈ ಇವಾಗ ಕೂಡ ಆಕಿ ಅಂದ್ರೆ ಪಾಪ ಕಲ್ ತೊಗೊಂಡು ಬೀಸಾರ್ರಿ. ಕಲ್ ತೊಗೊಂಡು ಬೀಸಿದ ತಕ್ಷಣ ಅಲ್ಲೆಲ್ಲ ಬೋನ್ ಫ್ರಾಕ್ಚರ್ ಏನ್ ಆಗಿಲ್ಲ ರೀ, ಬಾವಾಗಿದೆ ಪಾಪ MKL ಏನ್ ಇರ್ಬೋದು ಸ್ಕ್ಯಾನಿಂಗ್ ಮಾಡ್ಸೇನ್ರಿ. ಆಕಿಗೆ ಬೋನ್ಗೆ ಏನ್ ತೊಂದ್ರೆ ಇಲ್ರಿ. ಪಾಪ ಆಕಿ ಹಂಗೆ ಪಟ್ಟಿ ಕಟ್ಕೊಂಡು ಅದು ಒದ್ದಿ ಬಟ್ಟೆ ಕಟ್ಟಿಕೊಂಡು ಅಡ್ಡಾಡ್ತಾ ಇದ್ದಾಳ್ರಿ. ಇನ್ನೊಬ್ಬ ಅಕ್ಕ ಕಾಲು ಹೊಡೆದಾರಿ. ಅವ್ರೆಲ್ಲರ ಹೆಸರಿನ ಮೇಲೆ ಕೂಡ ನನ್ನ ಅಕ್ಕ ತಂಗಿಯಂದ್ರ ಮೇಲೆ ಕೂಡ ಮಾಡಿದಾರೆ. ಇವರೆಲ್ಲ ಏನ್ ಕೇಸಸ್ ಮಾಡಿದಾರೆ, ಅವ್ರ ಪರ್ಸನಲ್ ಆಗಿ ನನ್ನ ಕುಟುಂಬದಲ್ಲೇ ಒಂದು 30-40 ಮಂದಿ ಮೇಲೆ ಕೇಸ್ ಮಾಡಿದ್ದಾರೆ. ಅಂದ್ರೆ ನನ್ನ ಅಕ್ಕ ತಂಗಿಯಂದ್ರ ಅಂದ್ರೆ ಇಬ್ಬರು ಅಕ್ಕ ಮೇಲೆ ಒಬ್ಬ ತಂಗಿ ಮೇಲೆ ಮಾಡಿದಾರ. ಇನ್ನ ಕೇಸಸ್ ಮಾಡಿದ್ದೆಲ್ಲ ಕೂಡ ನನ್ನ ಸಂಬಂಧಿಕರ ಮೇಲೆ ಬಹಳಷ್ಟು ಜನ ಈ ಕೇಸಸ್ ಅಲ್ಲಿ ನನ್ನ ಸಂಬಂಧಿಕರು ಇದ್ದಾರೆ, ನನ್ನ ಅಕ್ಕ ತಂಗಿಯಂದ್ರು ಕೂಡ ಇದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರನ್ನ ಯಾವ ಕ್ರಮ ಇಲ್ಲ ರೀ. ಇಲ್ಲಿ ತನಕ ಆಗಿದೆ. ಅವರು ಕಾರ್ಯಕರ್ತರು ಎಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಕೆಲವೊಂದು ಕಡೆ ನಾವ್ ಹೆಸರೇನ್ ಕೊಟ್ಟಿದ್ದು ಅವ್ರು ಬೇರೆಯವ್ರು ನಿಲ್ಲಿಸ್ತಾ ಇದ್ದಾನ್ರಿ. ಇವಾಗ ನಾವು ಕೂಡ ವಿಡಿಯೋದಲ್ಲಿ ನೋಡಿ ನಾವು ಕೂಡ ಪಟ್ಟಿ ಮಾಡ್ತಾ ಇದ್ರಿ. ನಾವು ಕೊಟ್ಟರೆ ಪೊಲೀಸರು ತಗೊಳಕ್ ರೆಡಿ ಇಲ್ಲ ರೀ. ಅಂತವ್ರಲ್ಲಿ ಬಿಟ್ಟು ಇಂಥವ್ರು ತಗೊಂತಾರ್ರಿ. ಈ ಬಳ್ಳಾರಿ ಘಟನೆ ನಡೆದ ನಂತರ ಬಿಜೆಪಿನೇ ನಿಮಗೆ ರೆಡ್ಡಿ ಬೆಂಬಲಕ್ಕೆ ನಿಲ್ಲಿಲ್ವೇನೋ ಅನ್ನೋ ಒಂದು ಪ್ರಶ್ನೆ. ಯಾಕಂದ್ರೆ ವಿಜಯೇಂದ್ರ ಅವರು ಬಂದ್ರು ಹೋದ್ರು, ಇಡೀ ಬಿಜೆಪಿಯವರು ರೆಡ್ಡಿಯವರ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಜನ ಯಾಕೆ ಬಿಜೆಪಿ ಈ ವಿಷಯದಲ್ಲಿ ರೆಡ್ಡಿಯವರ ಬೆಂಬಲಕ್ಕೆ ನಿಲ್ಲಿಲ್ಲ? ನನ್ನ ಹತ್ರ ನಮ್ಮ ರಾಷ್ಟ್ರೀಯ ನಾಯಕರು, ಕೇಂದ್ರದ ಮಂತ್ರಿಗಳಂತ ಅಮಿತ್ ಶಾ ಅವರು ನನ್ನ ಕಡೆ ಮಾತಾಡಿಲ್ಲ ರೀ. ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರೆ ಅಂತೇಳಿ ಅವ್ರು ನನಗೆ ಸುದ್ದಿ ಮುಡಿಸಿದ್ರಿ. ಅಮಿತ್ ಶಾ ಅವರು ಜನಾರ್ದನ್ ಈ ಘಟನೆ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ನನಗೆ ಹೇಳಿದ್ರಿ. ನನಗೆ ಗೊತ್ತಿಲ್ಲ ರೀ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಹೋಮ್ ಮಿನಿಸ್ಟರ್ ನಮ್ಮ ಅಮಿತ್ ಶಾ ಸಾಹೇಬರು ನನಗೆ ಫೋನ್ ಮಾಡಿದ್ರು ರಾಮ್ಲು ಅಂತ ಹೇಳಿದ್ರು. ಏನು ವಿಚಾರ ಅಂದ್ರೆ ಈ ಘಟನೆ ಬಗ್ಗೆ ನನಗೆಲ್ಲ ತಿಳ್ಕೊಂಡು ಏನೇನಾಗಿದೆ ಅಂತ ಎಲ್ಲ ಕೂಡ ನಾನು ಸ್ಪಷ್ಟೀಕರಣ ಕೊಡಕ್ಕೆ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಮ ರಾಜ್ಯ ನಾಯಕರು ಪ್ರಥಮವಾಗಿ ಯಡಿಯೂರಪ್ಪ ಸಾಹೇಬರು ಟಿವಿ ನೋಡ್ತಾ ಇದ್ದಂತೆ. ಯಡಿಯೂರಪ್ಪ ಸಾಹೇಬರು ಟಿವಿ ನೋಡುವಂತ ಟೈಮಲ್ಲಿ ಅವರು ನಮ್ಮ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಶಿಕಾರಿಪುರದಲ್ಲಿ ಯಾವುದೊಂದು ಕಾರ್ಯಕ್ರಮದಲ್ಲಿ ಇದ್ದಂತ ಟೈಮಲ್ಲಿ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ಬಳ್ಳಾರಿಗೆ ಫಸ್ಟ್ ಹೋಗ್ಬೇಕಂತ ಹೇಳಿ ಅವ್ರಿಗೆ ಯಡಿಯೂರಪ್ಪ ಸಾಹೇಬರು ಆದೇಶ ಮಾಡಿದ್ರಂತ್ರಿ. ಅವರು ಅಲ್ಲಿಂದ ಪಾಪ ನೇರವಾಗಿ ಬಳ್ಳಾರಿಗೆ ಬಂದ್ರಿ. ಬಳ್ಳಾರಿ ಬಂದ ತಕ್ಷಣನೇ ಇಲ್ಲಿ ಬಂದು ಆಸ್ಪತ್ರೆ ವಿಸಿಟ್ ಕೊಟ್ರಿ. ಯಾರ್ಯಾರಿಗೆ ಪೆಟ್ಟಾಗಿದೆ ಅದೆಲ್ಲ ನೋಡಿದ ನಂತರ ಜನಾರ್ದನ್ ರೆಡ್ಡಿ ಮನೆಗೆ ಬಂದು ನಮ್ಮೆಲ್ಲ ಕಾರ್ಯಕರ್ತರು ಮಾತಾಡಿಸಿ ಸಮಾಧಾನ ಪಡಿಸಿ ಅವ್ರ ಪತ್ರಿಕೆ ಹೇಳಿಕೆಯನ್ನು ಕೂಡ ಕೊಟ್ಟು ಹೋದ್ರಿ. ಆಮೇಲೆ ನಂತರ ಮರುದಿನನೇ ಒಂದು ದಿನ ಆದ ತಕ್ಷಣ ಮರುದಿನನೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಂದ್ರಿ. ಅವರು ಕೂಡ ಬಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಅವರೆಲ್ಲರನ್ನ ಸಮಾಧಾನ ಮಾಡಿ ಅವರ ಕುಟುಂಬ ಸಮಾಧಾನ ನಂತರ ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ನನಗೇನಂದ್ರೆ ಈ ಎಪಿಸೋಡ್ ಏನಿದೆ ರೀ ಬಹಳ ಸೀರಿಯಸ್ ಆದಂತ ಎಪಿಸೋಡ್. ನಾನು ಮುಂಚೆಂದು ಕೂಡ ಈ ರೀತಿ ಘಟನಾವಳಿಗಳು ಫಿಲಿಮ್ಸ್ ಅಲ್ಲಿ ನೋಡಿದ್ವಿ. ಎಲ್ಲಿ ಉತ್ತರ ಪ್ರದೇಶ ಬಿಹಾರದಲ್ಲಿ ಇದ್ದಂತ ಜನರು ಬದಲಾವಣೆ ಆಗಿದಾರ್ರಿ. ಇವತ್ತು ಈ ರೀತಿ ಘಟನೆಗಳು ಅಲ್ಲಿ ಕೂಡ ನಡೀತಾ ಇಲ್ಲ. ಇಲ್ಲಿ ನಡೆದಂತ ಟೈಮಲ್ಲಿ ಬಹಳಷ್ಟು ಸೀರಿಯಸ್ ಆಗಿರೋಂತ ಟೈಮಲ್ಲಿ ನಾನು ಪಾರ್ಟಿಯವರು ಕೇಳಿದ್ದೀನಿ, ಪಾದಯಾತ್ರೆ ಮಾಡಕ್ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ಇಂಥ ಅವಕಾಶವನ್ನು ನಾವು ಕಳ್ಕೋಬಾರ್ದು. ಇಂಥವ್ರಿಗೆ ಬುದ್ಧಿ ಕಲಿಸಬೇಕಂದ್ರೆ ಇವತ್ತು ನಾಡಿನಲ್ಲಿ ಇದ್ದಂತ ಜನರು 90% ಜನರು ಇದನ್ನು ವಿರೋಧಿಸ್ತಾ ಇದ್ದಾರೆ. ದಯವಿಟ್ಟು ಪಾರ್ಟಿಗೆ ನಾನು ಕೇಳಿದ್ದೀನಿ, ದಯವಿಟ್ಟು ನಮ್ಮ ರಾಷ್ಟ್ರೀಯ ನಾಯಕರಿಗೆ, ನಮ್ಮ ರಾಜ್ಯ ನಾಯಕರಿಗೆ ಇವತ್ತು ನನಗೆ ಪಾದಯಾತ್ರೆ ಮಾಡಕ್ ಅವಕಾಶ ಮಾಡಿಕೊಟ್ರಿ ಅಂತೇಳಿ ನಾನು ಆಲ್ರೆಡಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಆಲ್ರೆಡಿ 11ನೇ ತಾರೀಕಿಗೆ 17ನೇ ತಾರೀಕಿಗೆ ಬರ್ತೀನಿ ಅಂತೇಳಿ ಅವ್ರಿಗೆ ಗಡುವು ಕೂಡ ಅಂದ್ರೆ ಪಾದಯಾತ್ರೆಗೆಲ್ಲ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತ ಟೈಮಲ್ಲಿ ಈ ಘಟನೆ ಏನಿದೆ ಸಿಬಿಐ ಕೊಡಬೇಕು, ಸಿಬಿಐಗೆ ತನಿಖೆಗೆ ಒಪ್ಪಿಸಬೇಕು. ಇನ್ನೊಂದು ಬಂದು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು, ಒಂದು ದೊಡ್ಡ ಸಮಾವೇಶ ಮಾಡಬೇಕು. ಅದು ಕೂಡ ರಾಜ್ಯದಲ್ಲಿ 4 ಕಡೆ ಸಮಾವೇಶಗಳು ಮಾಡ್ತಾ ಇದೀವಿ. ಒಂದ್ ಕಡೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಮಾಡಿದ್ರೆ, ಒಂದು ಕಡೆ ರೈತರ ಸಮಸ್ಯೆ, ಆ ರೀತಿ 4 ಕಡೆ ಈ ಲಾ ಅಂಡ್ ಆರ್ಡರ್ ವಿಚಾರಕ್ಕೆ ಮುಂಚೆ ಕರಾವಳಿ ಪ್ರದೇಶದಲ್ಲಿ ಮಾಡಬೇಕಾಗಿತ್ತು, ಮಂಗಳೂರು ಕಡೆ ಆ ಕಡೆ ಎಲ್ಲ ಕೂಡ ಇಲ್ಲ. ಈ ಸರ ಆದಂತ ಇನ್ಸಿಡೆಂಟ್ ಇಲ್ಲ ಆಗಿರೋ ಕಾರಣ ಇಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತೇಳಿ 17ನೇ ತಾರೀಕಿಗೆ ಇಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಬಗ್ಗೆನೇ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ರಿ. ಈ ಫೈರಿಂಗ್ ಆದ್ಮೇಲೆ ಒಂದಷ್ಟು ಒತ್ತಡಕ್ಕೆ ಮಣಿದು ಒಂದು 24-25 ಜನದಷ್ಟು ಕಾರ್ಯಕರ್ತರನ್ನ ಪೊಲೀಸರು ಬಂದ್ರು. ಅಂದ್ರೆ ಸಣ್ಣವರು ಈ ಘಟನೆ ಯಾವುದೇ ಘಟನೆ ನಡೆದಾಗ ಸಣ್ಣವ್ರು ಸಿಕ್ಕಾಕೋತಾರೆ. ದೊಡ್ಡ ನಾಯಕರು ಯಾಕೆ ಸಿಕ್ಕಾಕೊಳ್ಳಲ್ಲ? ಯಾಕೆ ಯಾರನ್ನು ಬಂಧಿಸ್ಲಿಲ್ಲ ಈ ಕೇಸ್ನಲ್ಲಿ ದೊಡ್ಡವರನ್ನ? ನೋಡ್ರಿ, ಈ ಕೇಸಲ್ಲಿ ನಾನು ಕೂಡ ಇದ್ದೀನಿ. ಇವತ್ತು ನಮ್ಮ ಕಾರ್ಯಕರ್ತರು ಏನು ಅವರು ವಾರ್ಡ್ 2 ಮಂದಿ 3 ಮಂದಿ ತರ ಮಾಡಿ ಒಂದು 60-70 ಮಂದಿ 100 ಮಂದಿ ಮಾಡಿದ್ದಾರೆ. ಈ ಕೇಸಲ್ಲಿ ಎಲ್ಲಾ ಕೇಸಸ್ ಅಲ್ಲಿ ನಾನಿದ್ದೇನ್ರಿ. ಇವತ್ತು ಕೆಲವೊಂದು ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಕೂಡ
ಅವರು ಅಲ್ಲಿ ಜಾಮೀನು ತಗೋಬೇಕಂತೇಳಿ ಕೆಲವೊಂದು ಕೇಸ್ಗಳು ಹಾಕಿದ್ದಾರೆ. ಅಂದ್ರೆ ಆ ತಹಸೀಲ್ದಾರ್ ಕೂಡ ದಂಡಾಧಿಕಾರಿಗಳು ಅಂದ್ರೆ ಗುಂಪು ಘರ್ಷಣೆ ಅದೇನೋ ಇರ್ತಾರೆ, ಅದೇನೋ ಸೆಕ್ಷನ್ 105, 107 ಏನೋ ಇರ್ತಾರೆ, ಅವೆಲ್ಲ ಕೂಡ ಬೇಲಬಲ್ ಸೆಕ್ಷನ್ಸ್ ಆಗಿರ್ತಾವ. ಇನ್ನು ಬಹಳಷ್ಟು ಜನರನ್ನ ಎಲ್ಲಾ ಕೇಸಸ್ಗಳಲ್ಲಿ ಅವರು 4 ಕೇಸಸ್ ಮಾಡಿದ್ದಾರೆ. 4 ಕೇಸಸ್ ಅಲ್ಲಿ ಕೂಡ ನಾನು ಇದೇನ್ರಿ. ಇವಾಗ ಸಾಕಷ್ಟು ಮಂದಿನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತೇವೆ. ನಾನೇನಂತ ಹೇಳಿದ್ರೆ, ನಾನು ಅಕಸ್ಮಿತವಾಗಿ ಇವಾಗ ಆಂಟಿಸಿಪೇಟಿವ್ ಬೇಲ್ ತಗೋಬಹುದು, ಇಲ್ಲಿ ಕೋರ್ಟ್ಗೆ ಬೇಲ್ ತಗೋಬಹುದು. ನಾನು ಯಾಕೆ ತಗೊಂತ ಇಲ್ಲ ಅಂದ್ರೆ ಗೊತ್ತಾಗ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ ನಂತರ ನಾನು ಆಲ್ರೆಡಿ ಅವ್ರಿಗೆ ಕೂಡ ಹೇಳಿದ್ದೀನಿ, ನಾನು ಎಲ್ಲಿ ಓಡೋಗಲ್ಲಪ್ಪ, ಯಾರ್ಯಾರು ಇದ್ದಾರೋ ಅವರೆಲ್ಲ ಅರೆಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ದೀನಿ. ಎಲ್ಲರೂ ಕೂಡ ಸಾಕಷ್ಟು ಮಂದಿ ಕಾರ್ಯಕರ್ತರು ಅವತ್ತಿದ್ದಂತ ವಾತಾವರಣದಲ್ಲಿ, ನಾನು ಅವತ್ತು ಜನಾರ್ದನ್ ರೆಡ್ಡಿ ಬಂದಂತ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ಮಂದಿದ್ರು. ಜಗಳ ದೊಡ್ಡದಾಗುವಂತ ಟೈಮಲ್ಲಿ ಕೂಡ ಬಹಳಷ್ಟು ಜನರು ಎಲ್ಲ ಊರಿನಿಂದ, ಬಳ್ಳಾರಿಯಿಂದ, ಎಲ್ಲಾ ಕಡೆಗಿಂದ, ಎಲ್ಲಾ ಓಣಿಗಳಿಂದ ಓಡಿ ಬಂದು ನಮ್ಮ ಪರವಾಗಿ ನಿಂತರು. ಅವತ್ತು ಏನ್ ಮಾಡಿದ್ವಿ, ಎಲ್ಲೆಲ್ಲಿ ವಿಡಿಯೋಗಳು ಕಾಣ್ತಾ ಅವರೆಲ್ಲ ಕೂಡ ಅರೆಸ್ಟ್ ಮಾಡಂತ ಕೆಲಸ ಮಾಡಿ. ಇವತ್ತು ಕಾಂಗ್ರೆಸ್ ಕಡೆ ಇಲ್ಲಿ ತನಕ ಆಗಿದೆ, ಕೆಲವು ಮಂದಿ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಾರನ್ನು ಕೂಡ ಏನಂದ್ರೆ ನಾರಾ ಭರತ್ ರೆಡ್ಡಿ ಅವ್ರು ಕುಂತು ಇಂಥವ್ರು ನೋಡ್ರಿ, ನನ್ನ ಅಕ್ಕವ್ರು ಮಾಡ್ಯಾರ್ರಿ, ನನ್ನ ಸ್ವಂತ ಅಕ್ಕರಿ, ಅವ್ರ ಮೇಲೆ ಕೇಸ್ ಹಾಕಿ ನನ್ನ ಅಕ್ಕರಿ, ನನ್ನ ಅಕ್ಕನ ಕೈ ಮುರಿದಾರ್ರಿ ಇವ್ರು. ನನ್ನ ಅಕ್ಕ ಸ್ವಂತ, ನನ್ನ ದೊಡ್ಡ ಅಕ್ಕರಿ, ನಮ್ಮ ಸುರೇಶ್ ಬಾಬು MLA ಅವ್ರು ಇದಾರ, ಅವ್ರ ತಾಯಿನ್ರಿ, ಕೈ ಮುರಿದಾರ್ರಿ. ಆ ಘಟನೆದಲ್ಲಿ ಕೈ ಮುರಿದಾರ್ರಿ. ಹೌದ್ರಿ, ಕೈ ಮುರಿದಾರ್ರಿ. ಕೈ ಮುರಿದು ಆಕೆನ ಇವಾಗ ಕೇಸಲ್ಲಿ ಹಾಕಿದಾರೆ. ನನ್ನ ಇನ್ನೊಂದು ಅಕ್ಕರಿ, ನನ್ನ ಅಕ್ಕ ಸ್ವಂತ ಭಾಗ್ಯಮ್ಮ ಅಂತ ಹೇಳ್ರಿ, ನನ್ನ ಅಕ್ಕರಿ, ಆಕಿನ ಕೂಡ ಕೇಸಲ್ಲಿ ಹಾಕಿದಾರ್ರಿ. ಆಕಿಗೆ ಕಾಲ್ ಮುರಿದಾರ್ರಿ ಇವ್ರು. ನನ್ನ ಅಕ್ಕ ಕೈ ಇವಾಗ ಕೂಡ ಆಕಿ ಅಂದ್ರೆ ಪಾಪ ಕಲ್ ತೊಗೊಂಡು ಬೀಸಾರ್ರಿ. ಕಲ್ ತೊಗೊಂಡು ಬೀಸಿದ ತಕ್ಷಣ ಅಲ್ಲಿ ಎಲ್ಲ ಬೋನ್ ಫ್ರಾಕ್ಚರ್ ಏನ್ ಆಗಿಲ್ಲ ರೀ, ಬಾವಾಗಿದೆ ಪಾಪ. MKL ಇರ್ಬೋದು, ಸ್ಕ್ಯಾನಿಂಗ್ ಮಾಡ್ಸೇನ್ರಿ. ಆಕಿಗೆ ಬೋನ್ಗೆ ಏನ್ ತೊಂದ್ರೆ ಇಲ್ರಿ. ಪಾಪ ಆಕಿ ಹಂಗೆ ಪಟ್ಟಿ ಕಟ್ಕೊಂಡು ಅದು ಒದ್ದಿ ಬಟ್ಟೆ ಕಟ್ಟಿಕೊಂಡು ಅಡ್ಡಾಡ್ತಾ ಇದ್ದಾಳ್ರಿ. ಇನ್ನೊಬ್ಬ ಅಕ್ಕ ಕಾಲು ಹೊಡೆದಾರೆ. ಅವ್ರೆಲ್ಲರ ಹೆಸರ ಮೇಲೆ ಕೂಡ, ನನ್ನ ಅಕ್ಕ ತಂಗಿಯಂದ್ರ ಮೇಲೆ ಕೂಡ ಮಾಡಿದಾರೆ. ಇವರೆಲ್ಲ ಏನ್ ಕೇಸಸ್ ಮಾಡಿದಾರೆ, ಅವ್ರ ಪರ್ಸನಲ್ ಆಗಿ ನನ್ನ ಕುಟುಂಬದಲ್ಲೇ ಒಂದು 30-40 ಮಂದಿ ಮೇಲೆ ಕೇಸ್ ಮಾಡಿದ್ದಾರೆ. ಅಂದ್ರೆ ನನ್ನ ಅಕ್ಕ ತಂಗಿಯಂದ್ರ ಅಂದ್ರೆ ಇಬ್ಬರು ಅಕ್ಕ ಮೇಲೆ, ಒಬ್ಬ ಅಕ್ಕ ಮೇಲೆ, ಒಬ್ಬ ತಂಗಿ ಮೇಲೆ ಮಾಡಿದಾರ. ಇನ್ನ ಕೇಸಸ್ ಮಾಡಿದ್ದೆಲ್ಲ ಕೂಡ ನನ್ನ ಸಂಬಂಧಿಕರ ಮೇಲೆ. ಬಹಳಷ್ಟು ಜನ ಈ ಕೇಸಸ್ ಅಲ್ಲಿ ನನ್ನ ಸಂಬಂಧಿಕರಿದ್ದಾರೆ, ನನ್ನ ಅಕ್ಕ ತಂಗಿಯಂದ್ರು ಕೂಡ ಇದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರನ್ನ ಯಾವ ಕ್ರಮ ಇಲ್ಲ ರೀ. ಇಲ್ಲಿ ತನಕ ಆಗಿದೆ. ಅವರು ಕಾರ್ಯಕರ್ತರು ಎಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವರು ಕೆಲವೊಂದು ಕಡೆ ನಾವ್ ಹೆಸರೇನು ಕೊಟ್ಟಿದ್ದು ಅವ್ರು ಬೇರೆಯವ್ರು ನಿಲ್ಲಿಸ್ತಾ ಇದ್ದಾನ್ರಿ. ಇವಾಗ ಅವರು, ನಾವು ಕೂಡ ವಿಡಿಯೋದಲ್ಲಿ ನೋಡಿ ನಾವು ಕೂಡ ಪಟ್ಟಿ ಮಾಡ್ತಾ ಇದ್ರಿ. ನಾವು ಕೊಟ್ಟರೆ ಪೊಲೀಸರು ತಗೊಳಕ್ ರೆಡಿ ಇಲ್ಲ ರೀ. ಅಂತವ್ರಲ್ಲಿ ಬಿಟ್ಟು ಇಂಥವ್ರು ತಗೊಂತಾರ್ರಿ.